ರಾಜ್ಯ ರಾಜಕೀಯ ಇರಬಹುದು, ರಾಷ್ಟ್ರ ರಾಜಕೀಯ ಇರಬಹುದು, ಈ ರಾಜಕೀಯ ಅನ್ನೋ ಶಬ್ದ ಇದೆಯಲ್ಲ, 2+2 is not equal to 4, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದನ್ನ ನಾವು ಸಿದ್ಧ ಸೂತ್ರವಾಗಿ ಇಟ್ಟುಕೊಳ್ಳಲೇಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಪೂರಕವಾದಂಥ ಉದಾಹರಣೆ ಸದ್ಯಕ್ಕೆ ಸಿಗ್ತಾ ಇದೆ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವು. ತಮಿಳು ರಾಜಕೀಯದಲ್ಲಿ ಯಾರೂ ಕೂಡ ಊಹಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥ ಬೆಳವಣಿಗೆ ನಡೀತಾ ಇದೆ. ಇಲ್ಲಿಯವರೆಗೂ ಅತಿ ಹೆಚ್ಚು ಸೀಟ್ಗಳನ್ನು ತಮ್ಮದಾಗಿಸಿಕೊಂಡು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದಂಥ ವಿಜಯ್ ಅವರ ಟಿವಿಕೆ ಈಗ ಒಂದು ಶಾಕ್ನಲ್ಲಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಪಡಲೇಬೇಕು. ಮುಂದಿನ ಮುಖ್ಯಮಂತ್ರಿಯಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿ ಹೊರಹೊಮ್ಮತಾರ. ದಿಢೀರಂತ ಮುನ್ನೆಲೆಗೆ ಬಂದಿದೆ ನಟನ ಹೆಸರು, ರಜನಿಕಾಂತ್ ಹೆಸರು. ಸೂಪರ್ ಸ್ಟಾರ್ ರಜನಿಕಾಂತ್ ಸಿಎಂ ಮಾಡೋಕೆ ಡಿಎಂಕೆ ಮೆಗಾ ಪ್ಲಾನ್ ಮಾಡ್ತಾ ಇದೆ. ಅಣ್ಣಾ ಡಿಎಂಕೆ ಒಪ್ಪಿದ್ರೆ ರಜನಿಕಾಂತ್ ತಮಿಳುನಾಡಿನ ಮುಖ್ಯಮಂತ್ರಿ ಅಂತ ಸದ್ಯದ ಸುದ್ದಿ ಹೇಳ್ತಾ ಇದೆ. ರಹಸ್ಯವಾಗಿ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರ MK ಸ್ಟಾಲಿನ್. 4 ದಿನಗಳ ಹಿಂದೆಯೇ ರಜನಿಕಾಂತ್ ಜೊತೆ ಸ್ಟಾಲಿನ್ ಮಾತುಕತೆ ನಡೆಸಿದ್ರು ಅನ್ನೋ ಮಾಹಿತಿ ಬಹಿರಂಗ ಆಗಿತ್ತು. ಈ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ನಿನ್ನೆ ಕೂಡ ರಜನಿಕಾಂತ್ ಮನೆಗೆ ಡಿಎಂಕೆ ನಾಯಕರು ತೆರಳಿದ್ರು. ಹಾಗಾಗಿ ಈ ಗುಸು ಪಿಸು ಅನ್ನೋ ಸುದ್ದಿ ಈಗ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಪಾಯಿಂಟ್ ಟು ಬಿ ನೋಟೆಡ್, ವೆರಿ ಇಂಟ್ರೆಸ್ಟಿಂಗ್. ತಮಿಳುನಾಡಿನ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಸದ್ಯಕ್ಕೆ, ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ಅನ್ನೋದು ಮತ್ತೊಮ್ಮೆ ರುಜುವಾತಾಗೋಕೆ ಸದ್ಯದ ಸುದ್ದಿ ಸಾಕ್ಷಿಯಾಗ್ತಾ ಇದೆ. ಸದ್ಯದ ಬೆಳವಣಿಗೆಗಳನ್ನ ನೋಡಿದಾಗ ಟಿವಿಕೆ ವಿಜಯ್ ವಾವ್ ಅಂತ ಅಬ್ಬರಿಸಿದ್ರು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ರು ಕೂಡ ಮುಖ್ಯಮಂತ್ರಿಯಾಗಿ ನಾನೇ ಅಧಿಕಾರ ಸ್ವೀಕರಿಸ್ತೀನಿ ಅಂತ ಹೇಳುವ ಆತ್ಮವಿಶ್ವಾಸ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಫಲಿತಾಂಶ ಬಂದಾಗ ನಿಜಕ್ಕೂ ಕೂಡ ವಿಜಯ್ ಕುಮಾರ್, ದಳಪತಿ ವಿಜಯ್ ಅವರ ಹೆಸರು ಯಾವ ರೀತಿ ಸುದ್ದಿ ಮಾಡ್ತು, ಸದ್ದು ಮಾಡ್ತು, ಚರ್ಚೆಗೆ ಗ್ರಾಸವಾಯಿತು. ಬರೀ ತಮಿಳುನಾಡು ರಾಜಕಾರಣ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಒಂದು ರೀತಿಯ ಬರಸಿಡಿಲು ಬಡಿದ ಹಾಗೆ, ವಾವ್ ಫ್ಯಾಕ್ಟರ್ ಅನ್ನುವ ಹಾಗೆ ಟಿವಿಕೆ ವಿಜಯ್ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿದ್ರು. ಕೇವಲ ಕಡಿಮೆ ಅವಧಿಯಲ್ಲಿ ಹೇಗೆ ತಮ್ಮ ಅಸ್ತಿತ್ವವನ್ನು ತೆಗೆದುಕೊಂಡು ಬಂದ್ರು ಅನ್ನುವ ಹುಬ್ಬೇರುವಂತೆ ಮಾಡುವಂಥ ವಾತಾವರಣ ನಿರ್ಮಾಣವಾಯಿತು. ಆದರೆ ಈಗ ಏನಾಗ್ತಾ ಇದೆ ಅನ್ನುವ ಕನ್ಫ್ಯೂಷನ್, ಗೊಂದಲ ಕೂಡ ಶುರುವಾಗ್ತಾ ಇರೋದು. ನಿಜಕ್ಕೂ ಟಿವಿಕೆ ಪಡೆಗೆ ದೊಡ್ಡ ಮಟ್ಟದ ಹೊಡೆತ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಈಗಾಗಲೇ 2 ಬಾರಿ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ ರಾಜ್ಯಪಾಲರ ಬಳಿ ಟಿವಿಕೆ ವಿಜಯ್. ಆದ್ರೆ ಏನಾಗುತ್ತೆ, ಏನ್ ನಡೆಯುತ್ತೆ, ರಾಜಕಾರಣ ಅಂದ್ರೆ ಹೇಗೆ, ಯಾವ ರೀತಿ ಪಟ್ಟುಗಳಿರುತ್ತವೆ, ಕುಸ್ತಿಗಿಂತ ದೊಡ್ಡ ಪಟ್ಟು, ಬಿಸ್ನೆಸ್ಗಿಂತ ದೊಡ್ಡ ಬಿಸ್ನೆಸ್ಸು, ರಾಜಕಾರಣಕ್ಕಿಂತ ದೊಡ್ಡ ರಾಜಕಾರಣ, ಅವ್ರಿಗೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗದೇ ಇರುವಂತಹ ಸ್ಥಿತಿ, ಅನಿಶ್ಚಿತತೆಯ ಸ್ಥಿತಿ ಸದ್ಯಕ್ಕೆ ತಮಿಳುನಾಡಿನ ರಾಜಕೀಯದಲ್ಲಿ ಕಂಡು ಬರ್ತಾ ಇದೆ. ಈಗ ಸುದ್ದಿ ಏನು ಅಂತ ಹೇಳಿದ್ರೆ, ಮುಂದಿನ ಮುಖ್ಯಮಂತ್ರಿಯಾಗಿ ಅಂದ್ರೆ ತಮಿಳುನಾಡಿನಲ್ಲಿ ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್, ಅತಿ ಹೆಚ್ಚು ಮನ್ನಣೆಯನ್ನು ಗಳಿಸಿರುವಂತಹ ನಾಯಕ ನಟ, ದೊಡ್ಡದಾಗಿ ತಮ್ಮದೇ ಆದಂಥ ಹೆಸರನ್ನ ಕ್ರಿಯೇಟ್ ಮಾಡಿರುವಂಥ, ದೊಡ್ಡ ಅಲೆಯಾಗಿ ಪರಿಣಮಿಸಿರುವಂಥ ತಲೈವ ರಜನಿಕಾಂತ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ಸದ್ಯಕ್ಕೆ ಸುದ್ದಿ. ಯಾಕಂತ ಹೇಳಿದ್ರೆ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಯಾವ ರೀತಿ ಹಾವು ಮುಂಗ್ಸಿ ಥರ ಇದ್ರು ಅನ್ನೋದನ್ನ ನೀವೆಲ್ಲ ನೋಡ್ತಾ ಇದ್ವಿ. ಆದರೆ ಹಾವು ಇಲ್ಲ, ಮುಂಗ್ಸಿನೂ ಇಲ್ಲ, ನಾವು ಒಂದು ಅನ್ನುವ ರೀತಿಯಲ್ಲಿ ಅವರು ಈಗ ಮಾತುಕತೆ ನಡೆಸ್ತಾ ಇದ್ದಾರೆ. ದಟ್ ಇಸ್ ದ ಪವರ್ ಆಫ್ ಅಂತಿರೋ ಅಥವಾ ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಪಾಲಿಟಿಕ್ಸ್ ಅಂತಿರೋ, ದಟ್ಸ್ ಲೆಫ್ಟ್ ಯು. ಆದರೆ ಸದ್ಯಕ್ಕೆ ತಮಿಳುನಾಡು ರಾಜಕೀಯ ರಣರಂಗದಲ್ಲಿ ದೊಡ್ಡ ಮಟ್ಟದ, ಅತಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗ್ತಾ ಇದೆ.